ಇಲ್ಲಿದ್ಯಾ? ನನ್ಗೆ ಗೊತ್ತಿಲ್ಲ. ಇನ್ಮೇಲಿಂದ ನನ್ಗೆ 3,000 ರೂಪಾಯಿ ಪಾಕೆಟ್ ಮನಿ ಬೇಕೇ ಬೇಕು ತಿಂಗಳಿಗೆ. ಯಾಕೆ, ಏನಾಯ್ತು? ಏನಾದ್ರು ನೀನು ತಾನು ಅಂತ ಮಾತಾಡ್ತಾ ಇದ್ಯಾ? 3,000 ರೂಪಾಯಿನಾ? 3,000 ರೂಪಾಯಿ ಎಲ್ಲ ಕೊಡಕ್ಕಾಗಲ್ಲ. 500 ರೂಪಾಯಿ ಕೊಡ್ತೀನಿ ಹೋಗು. ನಮ್ ಟೈಮ್ ನಲ್ಲಿ ನಿಮ್ ಕಾಲದ ಕತೆಗಳೆಲ್ಲ ಹೇಳ್ಬೇಡಿ. ನಾನು ತುಂಬಾ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ. ನನ್ನ ಕಾಲೇಜಲ್ಲಿ ಇರೋರೆಲ್ಲ ಎಂತ ಒಳ್ಳೊಳ್ಳೆ ಬಟ್ಟೆ ಚಪ್ಪಲಿಗಳು ಹಾಕೊಂಡ್ ಬರ್ತಾರೆ ಗೊತ್ತಾ ನಿಮ್ಗೆ? ಆದ್ರೆ ಎಷ್ಟು ಒಳ್ಳೊಳ್ಳೆ ಫೋನ್ ಇದೆ ಗೊತ್ತಾ ನಿಮ್ಗೆ? ನನ್ನ ನೋಡ್ರೆ ಹೊಡೆದೋಗಿರೋ ಫೋನ್ ಇದೆ. ನನ್ಗೆ ಎಷ್ಟು ಅವಮಾನ ಆಗ್ತಿದೆ ಗೊತ್ತಾ? ನಾನು ನೋಡ್ರಿ ಲಂಚ್ ಬಾಕ್ಸ್ ತಗೊಂಡ್ ಹೋಗ್ತೀನಿ, ಅವರೆಲ್ಲ ಆಚೆಗಡೆ ಊಟ ಮಾಡ್ಕೊಂಡ್ ಬರ್ತಾರೆ. ನನ್ ಜೊತೆ ಯಾರು ಸೇರ್ತಾನೂ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಏನಾದ್ರು ಕೊಡ್ಸ್ತಾನೆ ಇರ್ತಾರೆ. ನಾನು ಮಾತ್ರ ಅವ್ರಿಗೆ ಏನು ಕೊಡ್ಸಕ್ ಆಗ್ತಾ ಇಲ್ಲ. ಬೇರೆಯವ್ರ ಮಕ್ಳು ನೋಡಿ ಕಲೀರಿ ಅಂತಿರಲ್ಲ, ಹಾಗೆ ನೀವು ಅವ್ರ ಅಪ್ಪ ಅಮ್ಮ ನೋಡಿ ಕಲಿ. ಬೇರೆಯವ್ರ ಅಪ್ಪ ಅಮ್ಮನ ನೋಡಿ ನಾನ್ ಕಲ್ತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ ಕೆಪಾಸಿಟಿ ಏನಿದೆ ಅಷ್ಟು ಮಟ್ಟಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ನಿಮ್ಗೆ ಏನ್ ಬೇಕು ಅನ್ನೋದನ್ನೆಲ್ಲ ಕೊಟ್ಟು ಚೆನ್ನಾಗೇ ನೋಡ್ಕೋತಾ ಇದ್ದೀನಿ. ಕಾಲೇಜ್ಗೆ ಹೋದ್ಮೇಲೆ ಆಕರ್ಷಣೆ ಶುರುವಾಗಿದೆ ನಿಮಗೆ. ಅವ್ರು ಆ ತರ ಬಟ್ಟೆ ಹಾಕಿದ್ದಾರೆ, ಇವ್ರು ಈ ತರ ಚಪ್ಪಲಿ ಹಾಕಿದ್ದಾರೆ ಅಂತ. ಮೊದ್ಲು ಅದನ್ನೆಲ್ಲ ಬಿಟ್ಟು ಓದಿನ ಕಡೆ ಗಮನ ಕೊಡು. ಈಗಿನ್ನು ಫಸ್ಟ್ PU 1 ತಿಂಗಳಾಗ್ಲಿಲ್ಲ ಕಾಲೇಜ್ಗೆ ಹೋಗಿ, ಆಗ್ಲೇ ಇಷ್ಟೊಂದು ಡಿಮ್ಯಾಂಡಿಂಗ್ ಶುರು ಮಾಡ್ಕೊಂಡ್ಯಾ? ಮನೆ ಊಟ ಆರೋಗ್ಯಕ್ಕೆ ಒಳ್ಳೇದು. ಅವ್ರು ಇವ್ರು ಅದ್ ಕೊಡಿಸ್ತಾರೆ ಇದ್ ಕೊಡಿಸ್ತಾರೆ, ನಾನೇನು ಕೊಡ್ಸಕ್ ಆಗಲ್ಲ ಅಂತಂದ್ರೆ ಅವ್ರ ಹತ್ರ ತಗೊಳ್ಳೇಬೇಡ. ಯಾವತ್ತು ನಿನಗ್ ಕೊಡ್ಸಕ್ ಆಗುತ್ತೋ ಅವತ್ತು ತಗೋ. ತಂದೆ ತಾಯಿ ಕಷ್ಟನ ಅರ್ಥ ಮಾಡ್ಕೊಂಡಿಲ್ಲ, ಇಷ್ಟು ಒಳ್ಳೆ ಕಾಲೇಜಿಗೆ ಸೇರ್ಸಿದ್ದಾರೆ ಅನ್ನೋದು ಏನು ಇಲ್ದಿರ ಇಷ್ಟೊಂದು ಮಾತಾಡ್ತಾ ಇದ್ಯಾ ನನ್ ಮುಂದೆ ನಿಂತ್ಕೊಂಡು. ನಾವು ಪಟ್ಟಷ್ಟು ಕಷ್ಟ ಒಂದಿನಾನು ನಿಮ್ ಕೈಲಿ ಪಡಕ್ ಆಗಲ್ಲ ಈಗ. ಸರಿ ಸಾರಿ, ಇನ್ಮೇಲೆ ಓದಿನ ಕಡೆ ಗಮನ ಕೊಡ್ತೀನಿ.